ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕಾಂತಾರ ನಟಿ ಸಪ್ತಮಿ ಗೌಡ ಕಳೆದ ಕೆಲ ದಿನಗಳಿಂದ ಸುದ್ದಿ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಸಿನಿಮಾ ಸಂಬಂಧಿತ ಅಥವಾ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾಗ ನಟಿಯರ ಫೋಟೋ ಹಾಗೂ ವಿಡಿಯೋ ತೆಗೆಯೋ ನೆಪದಲ್ಲಿ ಅವರನ್ನು ಅಸಭ್ಯವಾಗಿ ಚಿತ್ರಿಸಿ ವಿಡಿಯೋ ಹರಿಬಿಡಲಾಗ್ತಾ ಇದೆ ಅಂತ ದೂರಿದ್ದಾರೆ. ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋ ಸೋಷಿಯಲ್ ಮೀಡಿಯಾ ಹ್ಯಾಂಡಲರ್ಸ್, ಯೂಟ್ಯೂಬರ್ಸ್ ಅಥವಾ ಈ ಪಾಪಾರಾಜಿ ಅಂತ ಕರೀತಾರಲ್ವಾ. ಪಾಪಾರಾಜಿ ಅಂದ್ರೆ ಸಿನಿಮಾ ನಟಿಯರು ಹಾಗೂ ಮಾಡೆಲ್ಗಳು ಹೋದಲ್ಲಿ ಬಂದಲ್ಲಿ ಅವರ ಬಗ್ಗೆ ಫೋಟೋ ವಿಡಿಯೋ ಸಮೇತ ಅಪ್ಡೇಟ್ಸ್ ಕೊಡೋ ಕೆಲಸ. ಇವರ ಕಡೆಯಿಂದ ಇಂಥ ತಪ್ಪುಗಳು ಆಗ್ತಾ ಇದೆ ಅಂತ ದೂರಿದ್ದಾರೆ. ಇದಕ್ಕೆ ಸಿನಿಮಾ ರಂಗದ ಹಲವು ನಟಿಯರು ಬೆಂಬಲ ಸೂಚಿಸಿದ್ದು, ಈಗ ನಟಿ ರುಕ್ಮಿಣಿ ವಸಂತ್ ಕೂಡ ಇದಕ್ಕೆ ದನಿಯಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಟಿ ಸಪ್ತಮಿ ಗೌಡ ಹೇಳಿದ್ದೇನು ಅನ್ನೋದನ್ನ ತಿಳಿಸ್ತೀನಿ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮಹಿಳಾ ಕಲಾವಿದರ ವಿಡಿಯೋಗಳು ಮತ್ತು ಫೋಟೋಗಳನ್ನು ಅಸಭ್ಯ ಕೋನಗಳಿಂದ ಚಿತ್ರೀಕರಿಸಿ ಅವರ ಕಲೆಗಿಂತಲೂ ಅವರ ದೇಹದ ಮೇಲೆ ಅನಾವಶ್ಯಕವಾಗಿ ಝೂಮ್ ಮಾಡಿ ಪ್ರಸಾರ ಮಾಡುವ ಘಟನೆಗಳು ಪದೇ ಪದೇ ನಡೀತಾ ಇದೆ. ಕೆಲವರಿಂದ ಇಂತಹ ವರ್ತನೆಗಳು ನಡೀತಾ ಇದ್ರೂ ಇದು ಅಸಭ್ಯ, ಅವಮಾನಕಾರಿ ಮತ್ತು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ. ನಾವು ಇಲ್ಲಿ ಕಲೆಯನ್ನು ನಂಬಿ ಸಿನಿಮಾ ಮಾಡಲು ಬಂದಿದ್ದೇವೆ. ಉದ್ದೇಶಪೂರ್ವಕವಾಗಿ ಝೂಮ್ ಮಾಡಿ ಅಸಭ್ಯ ಕೋನಗಳಿಂದ ನಟಿಯರನ್ನ ಚಿತ್ರೀಕರಿಸುವುದು ನಮ್ಮ ಗೌರವಕ್ಕೆ ಧಕ್ಕೆಯುಂಟು ಮಾಡುತ್ತೆ. ಇದು ಸ್ವೀಕಾರಾರ್ಹವಲ್ಲ ಮತ್ತು ಸಹಿಸಲು ಆಗೋದಿಲ್ಲ. ಯಾವುದೇ ಕಾರ್ಯಕ್ರಮಗಳನ್ನು ವರದಿ ಮಾಡುವಂತೆ ವೃತ್ತಿಪರತೆ, ಮೂಲಭೂತ ಗೌರವ ಮತ್ತು ಶಿಸ್ತನ್ನ ಕಾಪಾಡಿಕೊಳ್ಳಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಈ ಗಡಿ ರೇಖೆಯನ್ನ ಸ್ಪಷ್ಟವಾಗಿ ಎಳೆದು ನಾವು ಒಗ್ಗಟ್ಟಾಗಿ ನಿಂತಿದ್ದೇವೆ. ಇಂತಹ ಅನುಭವವನ್ನ ಎದುರಿಸಿದ ಪ್ರತಿಯೊಬ್ಬ ಮಹಿಳೆಯೊಂದಿಗೆ ನಾವು ಒಗ್ಗಟ್ಟಾಗಿ ನಿಂತಿದ್ದೇವೆ. ಗೌರವ ನೀಡುವಂತೆ ಒತ್ತಾಯಿಸುವ ನಮ್ಮ ಧ್ವನಿ ಮುಂದುವರಿಯುತ್ತದೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಸಾಕಷ್ಟು ನಟಿಯರು ಅವರಿಗೆ ಬೆಂಬಲವನ್ನ ಕೊಡ್ತಾರೆ. ನಟಿ ರಕ್ಷಿತಾ ಪ್ರೇಮ್, ಆಶಿಕಾ ರಂಗನಾಥ್, ಮಾಳವಿಕಾ ಅವಿನಾಶ್, ಐಶಾನಿ ಶೆಟ್ಟಿ ಹಾಗೂ ನಟರಾದ ದುನಿಯಾ ವಿಜಯ್, ಯುವರಾಜ್ ಕುಮಾರ್ ಸೇರಿದಂತೆ ಅನೇಕರು ಈ ವಿಚಾರವಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ಈಗ ಅದೇ ಕಾಂತಾರ ಸಿನಿಮಾದ ಮೊದಲ ಭಾಗದ ನಟಿ ರುಕ್ಮಿಣಿ ವಸಂತ್ ಕೂಡ ಸಪ್ತಮಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಸಪ್ತಮಿ ಗೌಡ ಶೇರ್ ಮಾಡಿದ್ದ ಫೋಟೋವನ್ನ ಅವರು ಕೂಡ ಶೇರ್ ಮಾಡಿದ್ದಾರೆ. ನಮ್ಮ ಕಲೆಗೆ ಬೆಲೆ ನೀಡಿ ಅಸಭ್ಯವಾಗಿ ಫೋಟೋ ತೆಗೆದು ಅವಮಾನ ಮಾಡಬೇಡಿ, ಇಂಥ ವರ್ತನೆ ಸರಿಯಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಂತೆ ಸಾರ್ವಜನಿಕ ವಲಯದಲ್ಲಿ ಹಲವು ರೀತಿಯ ಚರ್ಚೆಗಳು ನಡೀತಾ ಇದೆ. ಹಲವು ರೀತಿಯ ಅಭಿಪ್ರಾಯಗಳು ಕೂಡ ಬರ್ತಾ ಇದೆ. ಮೊದಲನೆಯದು, ನಟಿ ಸಪ್ತಮಿ ಗೌಡ ಹೇಳಿರೋ ವಿಚಾರ ಅಕ್ಷರಶಃ ಸತ್ಯ. ನಾವು ಕೂಡ ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀವಿ. ನಟಿಯರು ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ರೆ ಅವರನ್ನ ಶೂಟ್ ಮಾಡುವ ರೀತಿ ಅವರಿಗೆ ತಿಳಿಯದಂತೆ ಬೇರೆ ರೀತಿಯಲ್ಲಿ ಚಿತ್ರಿಸಿ ಧಕ್ಕೆ ತರೋ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು ಅಂತ ಹಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇರೋದು, ಎಲ್ಲಾ ಸಂದರ್ಭಗಳಲ್ಲೂ ಈ ರೀತಿ ಆಗುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ಆಗೋದಿಲ್ಲ. ಈ ರೀತಿ ಆಗೋದು ನಿಜವೇ ಇರ್ಬೋದು, ಆದ್ರೆ ಕೆಲವರು ಈ ರೀತಿ ಶೂಟ್ ಮಾಡ್ಲಿ ಅಂತಲೇ ಬಂದಿರೋ ರೀತಿ ವರ್ತಿಸ್ತಾ ಇರ್ತಾರೆ. ಎಲ್ಲರೂ ಅಲ್ಲ, ಆದ್ರೆ ಈ ರೀತಿ ಇರುವವರ ಸಂಖ್ಯೆಯೂ ಕೂಡ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇರೋದು, ನಟಿಯರು ವಿಸಿಟ್ ಮಾಡೋ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರು ಬರ್ತಾರೆ, ಸಾಕಷ್ಟು ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿತಾರೆ ಅನ್ನೋದು ನಿಮಗೂ ಗೊತ್ತಿರುತ್ತಲ್ವಾ. ಯಾಕೆ ಡೀಸೆಂಟ್ ಡ್ರೆಸ್ ಅನ್ನ ಹಾಕಿ ಬರಬಾರ್ದು? ನೀವು ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಶ್ರಮ ಹಾಕಿ ಜಗತ್ತೇ ನಿಮಗೆ ತಲೆಬಾಗಿ ನಮಿಸುವಂತಹ ಸಾಧನೆಗಳನ್ನ ಮಾಡಿರ್ತೀರಿ. ಇಷ್ಟೆಲ್ಲ ಶ್ರಮ ಹಾಕಿದ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಸರಿಯಾಗಿ ಡ್ರೆಸ್ ಮಾಡಿಕೊಂಡು ಹೋದ್ರೆ ಅಂತ ವಿಕೃತ ಮನಸ್ಥಿತಿ ಇರುವವರಿಗೆ ಅವಕಾಶ ಸಿಕ್ಕೋದೇ ಇಲ್ವಲ್ಲ. ಒಂದು ವೇಳೆ ನೀವು ಸರಿಯಾಗಿ ಬಟ್ಟೆ ಧರಿಸಿಯೂ ಅವರುಗಳು ಅಂತ ವಿಕೃತಿ ತೋರಿಸಿದ್ರೆ ತಪ್ಪು, ಆದ್ರೆ ಅದಕ್ಕೆ ನೀವು ಅವಕಾಶ ನೀಡದಿದ್ರೆ ಆಯ್ತಲ್ವಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಅವರವರ ಅಭಿಪ್ರಾಯ ಅವರವರಿಗೆ ಬಿಟ್ಟಿದ್ದು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.